ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ವೆಲ್ಕಮ್ ಬ್ಯಾಕ್ ಜೇನುಗೂಡು ಫ್ಯಾಮಿಲಿ. ನಾವು ಇಲ್ಲಿ ಹೊರಟಿದ್ದೇವೆ ಅಂದರೆ ಫ್ಲ್ಯಾಗ್ ಹೋಸ್ಟಿಂಗ್ ಎಲ್ಲ ಆಯಿತು, ಅದರದ್ದು ವ್ಲಾಗ್ ಹಾಕಿದ್ದೇನೆ ನಾನು ನಿನ್ನೆ. ಹಾಗೆ ಇದು ಸಪ್ರೇಟಾಗಿ ಹಾಕ್ತಿದ್ದೇನೆ. ಎಲ್ಲಿಗೆ ಹೊರಟದಂದರೆ ಬಿಗ್ ಬಜಾರಲ್ಲಿದ್ದೇವೆ ಈಗ. ಅಂದರೆ ಅಕ್ಕ ಕರೆದಿದ್ರು ಕಾಲ್ ಮಾಡಿ ಫ್ಲ್ಯಾಗ್ ಹೋಸ್ಟಿಂಗ್ ಆಗೆಲ್ಲ ಬರುವಾಗ, ಇದು ನಮಗೆ ಬಿಗ್ ಬಜಾರಿಗೆ ಹೋಗ್ಲಿಕ್ಕೆ ಉಂಟು ಬನ್ನಿ ಅಂತ. ಹಾಗೆ ನಾವು ಸಹ ರೆಡಿ ಬೇಗ ಬೇಗ ಬಂದೆವು ಆಯಿತಾ. ಅಕ್ಕ ನಮ್ಮನ್ನು ಕರೆದದ್ದು ಬಿಗ್ ಬಜಾರಲ್ಲಿರುವ ಐಡಿಯಲಿಗೆ ಹೋಗುವ ಅಂತ. ನಾನು ನೋಡುವಾಗ ಅಲ್ಲಿ ಹೊಸತಾಗಿ DIY ಗೊತ್ತಿಲ್ಲ, ಎಷ್ಟು ಟೈಮ್ ಆಯಿತು ನನಗೆ ಗೊತ್ತಿಲ್ಲ. ನಾನು ಸಿಟಿ ಸೆಂಟ್ರಲ್ಲಾದರೂ ಹೋಗಿದ್ದೇನೆ, ಇಲ್ಲಿ ಫಸ್ಟ್ ಟೈಮ್ ಬಂದದ್ದಾಯಿತಾ. ಹಾಗೆ ಸುಮ್ಮನೆ ಒಂದು ರೌಂಡ್ ಹಾಕುವ ಅಂತ ಹೇಳಿದೆ ಆಯಿತಾ. ಇಲ್ಲಿದು ವೆರೈಟಿ ನೋಡಿ, ಸಿಟಿ ಸೆಂಟರಲ್ಲಿ ತುಂಬ ವೆರೈಟಿ ಇತ್ತು, ಇಲ್ಲಿ ಅದಕ್ಕಿಂತ ಜಾಸ್ತಿ ಉಂಟಾಯಿತು. ನನಗೆ ನೋಡಿ ಆಸೆ ಇದೆ, ನನಗೆ ಮತ್ತೆ ನೋಡಿದೆಲ್ಲ ಬೇಕು. ನಾನು ಹಾಗೆ ಈಗ ಯಾವುದೊಂದು ಈಗೆಲ್ಲ ಐಟಮ್ ಸಿಗೋ ಪ್ಲೇಸಿಗೆ ಹೋದರೆ ಸಹ ನನಗೆ ಅದು ತೆಗೊಳ್ಳೇಬೇಕಾಯ್ತು. ತೆಗೊಳ್ಳೋದಿದ್ರೆ ನನಗೆ ಸಮಾಧಾನವೇ ಅಲ್ಲ. ಇದು ಹೋದ ಸಹ ಸುಮ್ಮನೆ ಹೇಳಿದೆ ಅಲ್ಲ, ಬಿಗ್ ಬಜಾರಲ್ಲಿರುವ ಐಡಿಯಲಿಗೆ ಹೋಗೋದು ಅಂತ ಬಂದದ್ದು. ಅದು ನೋಡುವಾಗ ಎಂತೆಂತ ಆಗ್ತದೆ ಈಗಿದೆಲ್ಲ ಐಟಮ್ ನೋಡುವಾಗ ನನಗೆ ಎಂತ ಆಗ್ತದೆ ನನಗೆ ಗೊತ್ತಿಲ್ಲ. ಎಂತೆಲ್ಲ ಐಟಮ್ ತೆಗೊಂಡೆ ನೋಡಿ, ನಿಮಗೆ ಸಹ ಇಷ್ಟ ಆಗ್ಬೋದು. ಇದೆಲ್ಲ ನೋಡುವಾಗ ತುಂಬ ವೆರೈಟಿ ಐಟಮ್ ಉಂಟಾಯ್ತಾ, ತುಂಬ ಕಡಿಮೆ ರೇಟಿಗೆ ಸಹ ಉಂಟು. ತುಂಬ ಖುಷಿ ಆಯಿತು ನೋಡಿ. ಐಟಮ್ ಎಲ್ಲ ತೆಗೊಂಡೆ ಆಯಿತಾ. ನಾನು ನಿಮಗೆ ಮನೆಗೆ ಹೋಗಿ ತೋರಿಸ್ತೇನೆ ಎಂತೆಲ್ಲ ತೆಗೊಂಡಿದ್ದೇನೆ ಅಂತ. ಅವರಿಬ್ಬರು ನನ್ನೊಟ್ಟಿಗೆ ಹಿಂದೆ ಬಂದದ್ದು ಮಾತ್ರ, ಎಂತ ಸಹ ಅವರು ತೆಗೊಳ್ಳಿಲ್ಲ, ನಾನಂತ ತೆಗೊಂಡೆ. ಇನ್ನು ಕೆಳಗೆ ಹೋಗುವ ಆಯಿತಾ, ಐಡಿಯಲಿಗೆ ಎಂತೆಲ್ಲ ಐಟಮ್ ತೆಗೊಳ್ಳೋದು ಅಂತ ನೋಡುವ ಬನ್ನಿ. ಮೈಯ ಮೇಲೆ ಜಾರಿ ಹೋಗಲು ಗಾಜಾಗಲೇನ ನಿನ್ನ ಅಂದ ಚಂದ ತೋರಲು ಮಂಜಾಗಲೇನ ನಿನ್ನ ಕೋಪ ತಂಪು ಮಾಡಲು ತೇರಾಗಲೇನ ನಿನ್ನ ಹೊತ್ತುಕೊಂಡು ಹೋಗಲು ಗೀತಾಂಜಲಿ ಹಾಲುಗೆನ್ನೆಗೆ ವಾರೆಗಣ್ಣಿಗೆ ನಮ್ಮೂರ ಹೆಣ್ಣಿಗೆ ಪುಷ್ಪಾಂಜಲಿ ತೊಂಡೆ ಹಣ್ಣಿಗೆ ಕಾವರಿ ನೀನು ಬಾರದೆ ಪೂಜೆಗೆ ತಿಂದೆಲ್ಲ ಆಯ್ತಾಯಿತು. ಇನ್ನು ಹೊರಡಿದ್ದು ಮನೆಗೆ ಹೋಗೋದು. ಇನ್ನು ಮಧ್ಯಾಹ್ನ ಮೇಲೆ ನನಗೆ ಶಾಪಿಗೆ ಸಹ ಹೋಗ್ಲಿಕ್ಕೆ ಉಂಟು, ಕೆಲಸ ಉಂಟು ಸ್ವಲ್ಪ. ಹಾಗೆ ರಿಕ್ಷಾ ಮಾಡಿ ಹೋದೆವಾಯ್ತು. ಅಕ್ಕಿರೋದು ಬಸ್ಸಲ್ಲಿ ಬೇಡ, ಕಷ್ಟ ಆಗ್ತದೆ ಕಿರಿಕಿರಿ ಯಾಕೆ ಅಂತ ನೋಡಿ ಇಷ್ಟು ಐಟಮ್ ತಗೊಂಡೆ. ಓದೋದು ನಾವು ಅಕ್ಕ ಕರೆದ್ರು ಅಂತ ಹೋದದ್ದು.
ಐಡಿಯಲ್ಲಿಗೆ ಹೋಗಿ ಹೇಳಿದ್ದಕ್ಕೆ ನನಗೆ ಮತ್ತು ಅಲ್ಲಿ ಹೋಗುವಾಗ ಆಯಿತು ಅಲ್ಲಿ ಎಂತಾದ್ರು ನೋಡುವ ಅಂತ ನೋಡುವ ಹೇಳಿ DIY ಉಂಟಲ್ಲ ಅದು ಬಿಗ್ ಬಜಾರಲ್ಲಿ ಹೊಸತ್ತಾಗಿ ಆದದ್ದಾಗಿರಬೇಕು. ಸಿಟಿ ಸೆಂಟರಿಗೆ ಆದರೂ ಹೋಗಿದ್ದೆವು, ಇದು ಫಸ್ಟ್ ಟೈಮ್ ಹೋದದ್ದು. ಹೋಗಿ ನೋಡಿ ಇಷ್ಟು ಐಟಮ್ ತಗೊಂಡೆ ನೋಡಿ. ಇದಕ್ಕೆ 145, ಇದಕ್ಕೆ 85, ನೀನು ಹತ್ರ 45 50 ಏನೋ ಕೊಟ್ಟಿದೆ. ಇದರಲ್ಲಿ ಇದು ಗೇಮ್ಸಿಗೆಲ್ಲ ಬೇಕು ಅಂತ ಬ್ಲೈಂಡ್ ಫೋಲ್ಡ್ ಆಗುವಾಗ ನೋಡಿ ಮನೆ ಹಾಕಿದ್ದಾನೆ ಹಾಗೆ ಸೇಮ್ ಅದಕ್ಕೊಂದು ತಗೊಂಡದ್ದು ಗೇಮ್ ಚಾಲೆಂಜಿಗೆಲ್ಲ ಬೇಕಾಗ್ತದೆ ಅಂತ. ಮತ್ತು ಇದೊಂದು ನೋಡಿ, ಇದೊಂದು ಭಾರಿ ಇಷ್ಟ ಆಯಿತು. ಇದು ನಮ್ಮದು ಓಲ್ಡ್ ಇದು ಉಂಟು ನೋಡಿ, ಇಲ್ಲಿ ಓಲ್ಡ್ ಅಂಟಿಸ್ ಇದು 6 years ಆಯಿತು. ಲೈಟ್ ಆಫ್ ಆಗುವ ನೋಡಿ, ರೇಡಿಯಮ್ ನೋಡಿ ಹಾಗೆ. ಇದು ಸಹ ತಗೊಂಡದ್ದು, ಇದು ಅಲ್ಲಿಗೆ 2 ತಗೊಂಡಿದ್ದೇನೆ. ಅಲ್ಲಿ ಇದನ್ನು ಫಿಕ್ಸ್ ಮಾಡಿ ಆದಮೇಲೆ ಸಾಕು, ಇದು ಫಿಕ್ಸ್ ಮಾಡಿ ಆದಮೇಲೆ ತೋರಿಸ್ತೇನೆ. ನೋಡಿದೆಲ್ಲ ಬೇಕಲ್ಲ ನನಗೆ, ಇನಿಸ್ತದೆ ಇಷ್ಟೆಲ್ಲ ಐಟಮ್ ತಗೊಂಡದ್ದು. ಬಿಲ್ ಎಷ್ಟಾಗಿದೆ ಅಂದರೆ ಬಿಲ್ ಇಡ ಪೋಯಿ ಮಣ ಬಿಲ್ ತಾ ನೋಡಿ ಇಷ್ಟು ಬಿಲ್ ಆಗಿದೆ. ಅದೇ ಪರ್ಫೆಕ್ಟ್ ಇಲ್ಲೇ, ಅಷ್ಟು ಪರ್ಫೆಕ್ಟ್ ಇಲ್ವಾ ಅಂತ ಕಾಣ್ತದೆ. ಅದಕ್ಕೆ ನಾಚಿಗೆ ಆಗ್ತದ. ನಾವು ಶಾಪಿಗೆ ಹೋಗ್ತಿದ್ದೇವೆ, ಬೆಳಗ್ಗೆಲ್ಲ ಫ್ಲಾಗ್ ಹೋಸ್ಟಿಂಗ್ ಆಯಿತು. ಅದಾಗಿ ಬಿಗ್ ಬಜಾರಿಗೆ ಹೋದೆವು, ಅಕ್ಕ ಕರೆದಿದ್ರು ಹೇಳಿದ್ದೆ ಅಲ್ಲ ಹಾಗೆ. ಅದೇಯಾ ಹಾಗೆ ಐಸ್ ಕ್ರೀಮ್ ತಿಂದೆವು, ಪಿಜ್ಜಾ ತಿಂದೆವು, ಎಲ್ಲ ತಿಂದು ಬಂದಿದ್ದೆವು, ಊಟ ಮಾಡಲಿಲ್ಲ ಆಯಿತಾ. ಈಗ ಶಾಪಿಗೆ ಹೋಗಿ ಸ್ವಲ್ಪ ಕೆಲಸ ಬಾಕಿ ಉಂಟು. ಫ್ಲಾಗ್ ಹೋಸ್ಟಿಂಗಿದ್ದು ವಿಡಿಯೋ ನೋಡಿದವರು ನೋಡಿ ಅದನ್ನು ಅಪ್ಲೋಡ್ ಮಾಡಿ ಆಗಿದೆ ನಾನು ಸಪ್ರೇಟಾಗಿ ನೋಡಿ. ರಜೆ ಇಬ್ಬರಿಗೆ ಸಹ ಇವತ್ತು, ನಾಳೆ ರಜೆ, ನಾಳೆ ಸಂಡೇ, ನಾಳೆದು ಸಹ ರಜೆ. ನಾಗರ ಪಂಚಮಿಗೆ ಶಾಪಿಗೆ ಹೋಗುವ. ಶಾಪಲ್ಲಿದ್ದೇವೆ ನೋಡಿ ಆಡೋದು. ಮುಂದೆ ಸ್ವಲ್ಪ ಕೆಲಸ ಉಂಟು, ಆಗಿ ಬಂದದ್ದು ನಾನು. ಬೆಳಗ್ಗೆಯಿಂದ ಬರಲಿಕ್ಕೆ ಆಗಲಿಲ್ಲ ಹೇಳಿದೆ ಅಲ್ಲ, ಈಗ ಬಂದದ್ದು. ಸ್ವಲ್ಪ ಕೆಲಸ ಮಾಡಬೇಕು ನೋಡಿ. ಅಜ್ಜಿ ಮನೆಗೆ ಹೋಗ್ತಿದ್ದೇವೆ, ಕಾಂಕ್ರೀಟ್ ಆದಮೇಲೆ ಹೋಗಲಿಲ್ಲ. ಇವರೆಲ್ಲ ಮೇಲೆ ಹೋಗಿದ್ದಾರಂತೆ. ಹಾಗೆ ನಾನು ಹೋಗಬೇಕು. ಇವಳು ಹೇಳ್ತಿದ್ದಾಳೆ ನನಗೆ ಆಗಲಿಕ್ಕಿಲ್ಲ ಅಂತ. ಹಂಗೆ ಸೈಡ್ ಓಪನ್. ನನಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಅವಳು ಹೇಳೋದು. ಸ್ಟೆಪ್ಪಲ್ಲಿ ತಲೆ ತಿರುಗ್ತದೆ ಅಂತ ಹೇಳ್ತಿದ್ದಾಳೆ. ನೋಡುವ, ಟ್ರೈ ಮಾಡುವ ಆಗ್ತದಾ ಅಂತ. ಮಮ್ಮಿ ಪೇಡಿಯನ್ನ ಅದೇಯಾ ಈಗ ಕೈಯಲ್ಲೇ ತಲೆ ತಿರಿವಾ ಅಲ್ಲಿ ಏಡು ತಲೆ ತಿರಿ ನಂತೆ ಪಾರೆ ಪೇಡಿಯನ್ನ ಮಾರಿ. ಹೌದೌದು, ಅಲ್ಪ ಗೊಬ್ಬರ ಇರ್ಬೋದು. ಹೋಗುದಿಲ್ಲ. ಹೀಗೂ ನಾವು ಮೇಲೆ ಬಂದೆವು. ದೇವರೇ ನೋಡಿ ಮನೆ ನಮ್ಮದು. ಭಜನಕ್ಕೆ ಜಾಗ, ನಲ್ಲೇ ಜಾಗ, ಒಳ್ಳೆ ಪ್ಲೇಸ್ ಆಗಿದೆ ಭಜನೆಗೆ ನಮಗೆ. ಅದಕ್ಕೆ ಕಾಯ್ತಿದ್ದೇವೆ. ದಿನ ಯಾವಾಗ ನಮಗೆ ರೆಡಿಯಾಗಿ ಸಿಗ್ತದೆ ನೋಡಬೇಕು. ನನಗೆ ಎದರಿ ಟೆನ್ಷನ್ ಆಯಿತು ಮೇಲೆ ಬರಲಿಕ್ಕೆ. ಅಮ್ಮಣ ಅಮ್ಮಣ ನಿಂಗಳ್ದು ಅಕ್ಕ ಹಾ ಬತ್ತಾನ ಬಲ ಏ ಬಾ
ಆಚೆ ಈಚೆ ಎಲ್ಲ ಮನೆ ಆಯಿತು. ಫುಲ್ ನಮ್ಮದು ಏರಿಯಾ ಫುಲ್ ಇನ್ನು ಟ್ಯಾರಿಸ್ ಮನೆ ಆಗಿರ್ತದೆ ನೋಡಿ. ಅಲ್ಲಿ ಇಲ್ಲೆಲ್ಲ ಮನೆ ಖುಷಿ ಆಗ್ತುಂಟು ನೋಡಿ. ಹೌದೌದು. ಹೆಬ್ಬ ಗಿಡಕ್ಕೆ ಪೇಡಿ ಅದು ಬಾರಿ ಐತಿ. ತಿದ್ದಾರೆ ತುಳ್ಳೆ அம்மா ஆர்டர் நிறைய உள்ளதப்பா. இழுத்து போன தப்புக்கறானே ஐல நான் இது கொண்டிட்டேன் நிச்சது பப்ளி இழுத்து பண்ணிட்டுக்கறேனா ரெண்டு சைடு இதாக்குனேன். ಐ ಪ್ರಾರ್ಥನವರ ಸಹಕಾರದಿಂದ ನಾವು ಕೆಳಗೆ ಬಂದಿದ್ದೇವೆ. ಇನ್ನು ಹೋಗುದು, ಇನ್ನು ಭಜನೆ ಇಲ್ಲೇ ಆಯಿತಾ. ಆದಷ್ಟು ಬೇಗ ಆಗಲಿ. ಮನೆಯೊಂದು ದೇವರ ಹತ್ರ ಬೇಡಿ, ಅಂದರೆ ನಮಗೊಂದು ಭಜನೆಗೆ ಹೆಲ್ಪ್ ಆಗ್ತದೆ. ಭಜನೆಗೋಸ್ಕರ ಮಾತ್ರ ಅಲ್ಲ, ಅವರ ಮನೆ ಬೇಗ ಆಗಲಿ ಅಂತ, ಅವರಿಗೆ ಸಹ ಒಂದು ಕುತ್ಕೊಳ್ಳಿಕ್ಕೆ ಬೇಗ ಆಗಲಿ ಅಂತ ನೋಡಿ. ಒಳಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಲ್ಲ, ಇಷ್ಟೇ ತೋರಿಸ್ತೇನೆ ಹೇಗೆ ಆಗಿದೆ ಅಂತ ನೋಡಿ. ಆ ಮರ ಎಲ್ಲ ತೆಗೆದ ಮೇಲೆ ನೆಕ್ಸ್ಟ್ ಟೈಮ್ ಬರ್ತೇವೆ ತೋರಿಸ್ಲಿಕ್ಕೆ. ದೇವರ ಹತ್ರ ಒಂದು ಬೇಡಿ, ಬೇಗ ಬೇಗ ಮನೆ ಆಗಲಿ, ಮನೆ ಒಕ್ಕಲಿಗೆ ಬರಲಿಕ್ಕೆ ಸಿಗಲಿ ಅಂತ. ನಾವೆಲ್ಲರೂ ಬರುವ ಮನೆ ಒಕ್ಕಲಿಗೆ, ಮತ್ತೆ ಗಮ್ಮತ್ತು ಮಾಡುವ. ಹೋಗುದೇನು ಮೊಬೈಲ್ ಎಕ್ಸ್ಪೀರಿಯನ್ಸ್ ಹೆಂಗನಾಯ್ ದಾದಾ ಎಕ್ಸ್ಪೀರಿಯನ್ಸ್ ಇನ್ಸಾನ್ ಆಮೇಣ ಎಕ್ಸ್ಪೀರಿಯನ್ಸ್ ಖುಷಿ. ಈಗ ನಾಟಕ ಎದರಿಯಲ್ಲಿ ಚುಳ್ಳ ಮನಸ್ಸು ಬಬ್ಲಿಕ್. ಹಾಂ ಅವರಿಗೆ ತರಿಕೆ ಅವರೆಲ್ಲ ಬರಲಿಲ್ಲ ಯಾರು ಸಹ. ಹಾಂ ಶೋಭಿಸಿಕೊಂಡು ಬಂದಿದ್ದಾರೆ. ಅಜ್ಜಿ ಬರಲಿಲ್ಲ, ಅಜ್ಜಿಗೆ ತೆರಿಗೆ. ನೋಡಿ ಇದು ಐಟಮ್ ತೋರಿಸಿದಲ್ಲ, ನಾನು ಇಲ್ಲಿ ಬಂದೆ ಆಯ್ತಾ, ಇಲ್ಲಿ ಮನೆಗೆ. ಇದು ಐಟಮ್ ತೋರಿಸಿದ್ದೇನಲ್ಲ, ಇದು ಗೊತ್ತಾಯ್ತಲ್ಲ, ರೇಡಿಯಮ್ ನಮ್ಮದಲ್ಲಿ ಉಂಟು. ಅದು 6 years ಆಯ್ತು ಹೇಳಿದೆಲ್ಲ ತೆಗೊಂಡು. ಹಾಗೆ ಇಲ್ಲಿ ಹಾಕ್ಬೇಕು. ಇದೊಂಥರ ಪ್ಲಾಸ್ಟಿಕ್ ಟೈಪ್ ಆಯಿತಾ, ಅದು ಸ್ಟಿಕ್ಕರ್ ಆಗಿತ್ತು. ಇದು ಹಾಕ್ಬೇಕು. ಇಲ್ಲಿ ಹಾರ್ಟ್ ಉಂಟಲ್ಲ, ಅಲ್ಲಿ ಮಿಟ್ಲಲ್ಲೇ ಹಾಕಬೇಕು, ಇಲ್ಲದಿದ್ದ ಮೇಲೆ ಹಾಕ್ಬೇಕು. ಅದು ನೋಡ್ಬೇಕು ಎಲ್ಲಿ ಹಾಕೋದು ಅಂತ ಗೊತ್ತಿಲ್ಲ. ಅದು ಹಾಕಿದರೆ ಮತ್ತೊಂದು ಪ್ರಾಬ್ಲಮ್ ಆಗ್ತದೆ ನಮಗೆ. ಮತ್ತೆ ಈ ಬೆಡ್ ಲೈಟ್ ಹಾಕ್ಲಿಕ್ಕೆ ಆಗಲಿಕ್ಕಿಲ್ಲ. ಇದು ನೋಡಿ ನಾವು ಮಾಡಿಸಿದ್ದು, ಇದು 200 ಕೊಟ್ಟೆ. 200 ಅಲ್ಲ 199 ನೋಡಿ. ಹಾಗೆ ಇದು ಹಾಕಲಿಕ್ಕೆ ಆಗೋದಿಲ್ಲ. ಅದು ಇದ್ದರೆ ಇದು ಹಾಕಿದರೆ ಅದು ಕಾಣಲಿಕ್ಕಿಲ್ಲ. ಹಾಗೆ ನೋಡ್ಬೇಕು ಎಂತ ಮಾಡೋದು ಅಂತ ನೋಡಿ. ಲೈಟ್ ಆಗ್ತದೆ ನೋಡಿ, ಚಂದ ಉಂಟಲ್ಲ, ಸೂಪರ್ ಉಂಟು. ನೋಡಿ ನಾನು ಇಲ್ಲಿಗೆ ಹೊರಡಿದಂದರೆ ಮನೆ ಹತ್ತಿರ ಲಾಸ್ಟ್ ಟೈಮ್ ಮನೆ ಒಕ್ಕಲ ಆಗಿತ್ತು, ಬ್ಯಾಕ್ ಸೈಡಲ್ಲಿ ಆಯಿತಾ. ಲಾಸ್ಟ್ ಟೈಮ್ ಅಂದರೆ ಜುಲೈಗಲ್ಲ, ಅದಕ್ಕಿಂತ ಫಸ್ಟ್ ಅಲ್ಲಿ ಅಗಿಯಲು ಅಂದರೆ 3 ಸಲ ಅಗಿಯಲು ಮಾಡಲಿಕ್ಕೆ ಹೇಳಿದ್ದಾರೆ. ಹೇಳಿದ್ರು ಗೊತ್ತಿಲ್ಲ, ನಿನ್ನೆ ಬಂದು ಕರಿವಾಗ. ಹಾಗೆ ಒಂದು ಸಲ ನಾವು ಹೋಗಿರಲಿಲ್ಲ, ಸೆಕೆಂಡ್ ಟೈಮ್ ಸೊರೆ ಮಾಡಿದ್ದು, ಅವತ್ತು ಬಂದಿರಲಿಲ್ಲ, ಬರಲೇಬೇಕು. ಹಾಗೆ ನಿನ್ನೆ ಸಹ ಬಂದು ಕರೆದು ಹೋಗಿದ್ದಾರೆ ಬರಲೇಬೇಕು ಅಂತ. ನಾನು ಹೋಗೋ ಪ್ಲ್ಯಾನಲ್ಲಿ ಇರಲಿಲ್ಲ, ಮನೆಯಲ್ಲಿ ಸಹ ಬೇಡ ಹೇಳಿದ್ರು. ಮತ್ತೀಗ ಕಾಲ್ ಬಂತು ಹೋಗುವ, ಸುಮ್ಮನೆ ಬೇಡ, ಮತ್ತು ನಾಳೆ ಮುಖ ನೋಡಬೇಕಲ್ಲ ಹೋಗೋದಿತ್ತು. ಹಾಗೆ ನನಗೆ ಹೋಗುವ ಅಂತ. ಅಲ್ಲಿಂದ ಯಾರು ಬರ್ತಾರೆ ಗೊತ್ತಿಲ್ಲ, ನೋಡುವ ಅಲ್ಲಿ ಹೋಗಿ ಸಿಗ್ತೇನೆ. ಯಾರೆಲ್ಲ ಹೋಗೋದಂದರೆ ಮಮ್ಮಿಣ, ಚಿಕ್ಕಮ್ಮ, ಮಗು, ಮತ್ತು ಬಬ್ಲಿ, ನಾನು ಮತ್ತು ನೇಬರ್
ಮನೆಯಿಂದ ಯಾರು ಬರೋದಿಲ್ಲ, ನಾನು ಮತ್ತು ಅಮ್ಮನ ಹೊರಡಿದ್ದೇವೆ. ಹಾಗೆ ಹೋಗುದು ನೋಡಿದ್ದೆ ಮನೆ. ಪೂಜೆ ಹೋಗಿ ಬಂದೆವು. ಇವತ್ತಿದು ಬ್ಲಾಗ್ ಇಷ್ಟೇ ಆಯಿತಾ. ಇಂಡಿಪೆಂಡೆನ್ಸ್ ಡೇ ಇದು ಬೆಳಗ್ಗೆ ಹಾಕಿದ್ದೇನೆ ಬೇರೆ ಬ್ಲಾಗ್, ಮತ್ತು ನಾವು ಇಲ್ಲೆಲ್ಲ ಹೋದೆವು ಅಂತ ಹಾಕಿದ್ದೇನೆ. ಹಾಗೆ ಈಗ ಬಂದಿದ್ದೇವೆ, ಏನು ಮಾಡೋದು ಇವತ್ತಿಗೆ. ಚೌತಿ ಹತ್ತಿರ ಬಂತಲ್ಲ, ಹಾಗೆ ನಮ್ಮದು ಕಲೆಕ್ಷನ್ಗೆ ಹೊರಟಿದ್ದೇವೆ. ನಾನು ಹೇಳಿದಲ್ಲ ಲಾಸ್ಟ್ ವೀಕ್ ತುಂಬ ಒಂದು 5 ವಾರದಿಂದ ನಾನು ಹೋಗಲೇ ಇಲ್ಲ. ಇವತ್ತು ಸ್ವಲ್ಪ ಸರಿದ್ದೇನೆ, ಹಾಗೆ ಇವತ್ತು ಹೋಗುವ ಅಂತ ಹೊರಡಿದ್ದೇವೆ. ನೋಡಿ ಎಲ್ಲ ರೆಡಿ ಮಾಡ್ತಿದ್ದಾರೆ ಹೋಗಲಿಕ್ಕೆ. ಕ್ಲಾಸ್ ಎಲ್ಲ ಆಗಿ ನಾವು ನಾಗನಲ್ಲಿಗೆ ಹೊರಟಿದ್ದೇವೆ ಆಯಿತಾ. ಇಲ್ಲೇ ಮನೆ ಹತ್ರ ಇರುವ ನಂದನಪುರದಲ್ಲಿ ಇರುವ ನಾಗನಲ್ಲಿಗೆ ನಾಳೆ ನಾಗರ ಪಂಚಮಿ ಎಲ್ಲ ಆಗಿ ಇವತ್ತು ಬೊಂಡ ಎಲ್ಲ ಕೊಡುವ ಅಂತ ಅಮ್ಮನವರೆಲ್ಲ ಇಲ್ಲಿಗೆ ಲಾಸ್ಟ್ ಇದು ದೇವಸ್ಥಾನಕ್ಕೆ ಹೋಗಿ ಬೊಂಡ ಕೊಟ್ಟು ಬಂದಿದ್ದಾರೆ. ನಾವು ಹೋಗಿರಲಿಲ್ಲ. ನೆಕ್ಸ್ಟ್ ನಾವೆಲ್ಲ ಇಲ್ಲಿಗೆ ಹೋದೆವು, ಮತ್ತು ಅಲ್ಲಿಂದ ನಮ್ಮದು ಫ್ಯಾಮಿಲಿಯವರ ಮನೆಗೆ ಹೋಗ್ಲಿಕ್ಕಿತ್ತು. ತುಂಬ ಟೈಮ್ ಆಗಿತ್ತು ಅವರ ಮನೆಗೆ ಹೋಗೋದಾಗೆ. ನಾವೆಲ್ಲರೂ ಮತ್ತೆ ಅಲ್ಲಿಗೆ ಹೋಗುವ ಅಂತ ಎಲ್ಲರೂ ನಂದನಪುರಕ್ಕೆ ಹೋಗಿ ಕೈ ಮುಗಿದು ನೆಕ್ಸ್ಟ್ ಅವರ ಮನೆಗೆ ಹೋದೆವು. ಸರಳವಾಗಿ ಸಾಗುವ ಹೃದಯ ತುಂಬಿ ಅರಳುವ ಕುಸುಮ ಕಾವ್ಯ ಕನ್ನಿಕೆ ಒಂದು ಮೂಕ ಭಂಗಿಗೆ ಕೋಟಿ ಭಾವ ತೆರೆಯುವ ಚತುರ ಶಿಲಾ ಬಾಲಿಕೆ ಓದಿದರೆ